ಕ್ಲಾಸಿಕಲ್ ಮೇಕಪ್ ಹಾಗೂ ಹೇರ್ ಸ್ಟೈಲ್ ಮಾಡುವ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಎಲ್ಲರಿಗೂ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ಕ್ಲಾಸಿಕಲ್ ಡ್ಯಾನ್ಸ್ಗೆ ಮೇಕಪ್ ಮತ್ತೆ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆ ಆನ್ಯುವಲ್ ಡೇಸ್ ಫಂಕ್ಷನ್ಸ್ ಇರುವಾಗ ಅಥವಾ ಫ್ಯಾನ್ಸಿ ಡ್ಯಾನ್ಸ್ ಕಾಂಪಿಟೇಷನ್ ಇರುವಾಗ ಈ ರೀತಿಯಾದಂಥ ಮೇಕಪ್ನ ಹಾಕೋಬಹುದು. ಯಾರೆಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಈ ರೀತಿಯಾದಂಥ ಒಂದು ವೇಲನ್ನು ಹಾಕೋಬೇಕಾಗುತ್ತೆ. ಇದರಿಂದ ಕಾಸ್ಟ್ಯೂಮ್ಗೆ ಯಾವುದೇ ರೀತಿಯಾದಂಥ ಮೇಕಪ್ ಅಂಟೋದಿಲ್ಲ. ನಾನಿಲ್ಲಿ ಫಸ್ಟ್ ಕಿಡ್ಸ್ ಮಾಯಶ್ಚರೈಸಿಂಗ್ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ಫೇಸ್, ಇಯರ್ಸ್, ನೆಕ್ ಎಲ್ಲ ಕಡೆ ಇದನ್ನು ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ಈಗ ಲ್ಯಾಕ್ಮಿ ಅಬ್ಸಲ್ಯೂಟ್ ಹೈಡ್ರಾ ಪ್ರೋ ಜೆಲ್ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ಸ್ಕಿನ್ ಹೈಡ್ರೇಟ್ ಆಗಿ ಕಾಣಿಸೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ಕೂಡ ಫುಲ್ ಫೇಸ್, ಇಯರ್ಸ್, ನೆಕ್ ಎಲ್ಲ ಕಡೆ ಅಪ್ಲೈ ಮಾಡಬೇಕಾಗತ್ತೆ. ಇದಾದ ನಂತರ 1 ನಿಮಿಷ ಸಮಯ ಆದಮೇಲೆ ನಾನು ಲ್ಯಾಕ್ಮಿ ಅಬ್ಸಲ್ಯೂಟ್ ಅಂಡರ್ ಕವರ್ ಜೆಲ್ ಪ್ರೈಮರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿ ಏನಾದರೂ ಸಣ್ಣ ಸಣ್ಣ ರಂಧ್ರಗಳಿದ್ರೆ ಅಥವಾ ಲೈನ್ಸ್ಗಳಿದ್ರೆ ಅದು ಈವನ್ ಆಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಮೇಕಪ್ ತುಂಬ ಹೊತ್ತು ಫ್ರೆಶ್ ಆಗಿ ಕಾಣಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಮೇಕಪ್ ಹಾಗೂ ಸ್ಕಿನ್ಗೆ ಇದು ಒಂದು ರೀತಿಯ ತಡೆಗೋಡೆ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಈಗ ನಾನು ಲ್ಯಾಕ್ಮಿ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಪ್ರಮಾಣವನ್ನು ತೆಗೆದು ಈ ರೀತಿಯಾಗಿ ಕೈ ಮೇಲೆ ಹಾಕೋತಾ ಇದ್ದೀನಿ. ಇದನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಪೂರ್ತಿಯಾಗಿ ಈ ರೀತಿಯಾಗಿ ಡಾಟ್ 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 ಇಟ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಈಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಒಂದು ಬ್ಯೂಟಿ ಬ್ಲೆಂಡರನ್ನು ತಗೊಂಡು ಅದರಲ್ಲಿ ಡಿಪ್ ಮಾಡಿ ಅದರ ನೀರನ್ನೆಲ್ಲ ಈ ರೀತಿಯಾಗಿ ತಗೋಬೇಕಾಗತ್ತೆ. ಇದರ ಸಹಾಯದಿಂದ ಫೌಂಡೇಶನನ್ನು ಈ ರೀತಿಯಾಗಿ ಟ್ಯಾಪ್ 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 ಮಾಡಿ ಫುಲ್ ಫೇಸನ್ನು ಕವರ್ ಮಾಡಬೇಕಾಗತ್ತೆ. ನೋಡಿ, ಕಿವಿಗೂ ಕೂಡ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ಫೇಸ್ ಒಂದು ಕಲರು, ಇಯರ್ಸ್ ಒಂದು ಕಲರ್ ಕಾಣಿಸ್ತಾ ಇರುತ್ತೆ. ಹಾಫ್ ಫೇಸಿಗೆ ಅಪ್ಲೈ ಮಾಡಿದ್ದಾಗಿದೆ, ಇನ್ನು ಹಾಫ್ ಫೇಸಿಗೆ ಅಪ್ಲೈ ಮಾಡಿಲ್ಲ. ನೋಡಿ, ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಫೌಂಡೇಶನ್ ಅಪ್ಲೈ ಮಾಡಿದ್ದಂಥ ಫೇಸಿಗೂ ಅಪ್ಲೈ ಮಾಡದೇ ಇರೋಂಥ ಫೇಸ್ಗೂ ಯಾವ ರೀತಿ ಟೋನ್ ಕಾಣ್ತಾ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈಗ ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡೋಣ. ನಂತರ ಕಿವಿಗೆ ಹಾಗೆ ಕುತ್ತಿಗೆಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬ್ರೈಟ್ನೆಸ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕ್ರೀಮನ್ನು ಹಾಕ್ಕೊಂಡು ಮತ್ತೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈಗ ಕಾಂಪ್ಯಾಕ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಪೂರ್ತಿ ಫೇಸ್ಗೆ ಅಪ್ಲೈ ಮಾಡ್ತಾ ಬರೋಣ. ಇದನ್ನು ಕೂಡ ಕಿವಿಗೆ, ಕುತ್ತಿಗೆಗೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನೀಗ ಡಾರ್ಕ್ ಪಿಂಕ್ ಕಲರ್ ಐ ಶ್ಯಾಡೋವನ್ನು ತೊಗೊಂಡಿದ್ದೀನಿ. ಅದನ್ನು ಬ್ರಷ್ನ ಸಹಾಯದಿಂದ ಕಣ್ಣಿನ ರೆಪ್ಪೆಗಳ ಮೇಲೆ ಅಪ್ಲೈ ಮಾಡ್ತಾ ಬರೋಣ. ಈಗ ನಾನು ಐ ಶ್ಯಾಡೋಗೆ ಒಂದೊಳ್ಳೆ ಶೈನಿಂಗ್ ಕೊಡೋದಕ್ಕೋಸ್ಕರ ಬ್ಲಷನ್ನು ಬ್ರಷಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅರ್ಧ ರೆಪ್ಪೆಗೆ ಅಪ್ಲೈ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಹೀಗೆ 2 ಕಡೆನೂ ಕೂಡ ಅಪ್ಲೈ ಮಾಡಿ ಅದನ್ನು ಮಧ್ಯ ಭಾಗದಲ್ಲಿ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಅದು ನೀಟಾಗಿ ಸೆಟ್ ಆಗತ್ತೆ. ಈಗ ನಾನು ನೈಕಾ ಪೆನ್ ಸ್ಟೈಲ್ ಐಲೈನರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಐಲೈನರನ್ನು ಐಬ್ರೋಸ್ನ ತುದಿ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಉದ್ದವಾಗಿ ಎಳ್ಕೋಬೇಕು. ಸ್ವಲ್ಪ ಡ್ರೈ ಆದಮೇಲೆ ಐಸ್ ಓಪನ್ ಮಾಡೋದಕ್ಕೆ ಹೇಳಬೇಕಾಗತ್ತೆ. ಈಗ ಕಣ್ಣಿನ ಕೆಳಭಾಗದಲ್ಲೂ ಕೂಡ ಅಪ್ಲೈ ಮಾಡೋಣ.
ಈಗ ನಾನು ನೈಕಾ ಹೈಲೈಟರ್ನ ತೊಗೊಂಡಿದ್ದೀನಿ. ಅದನ್ನು ಬ್ರಷಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ, ನಾನು ಎಲ್ಲೆಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ನಂತರ ಐಬ್ರೋ ಪೆನ್ಸಿಲ್ನ ಸಹಾಯದಿಂದ ಐಬ್ರೋಗೆ ಒಂದೊಳ್ಳೆ ಶೇಪ್ ಕೊಡೋಣ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಒಂದು ಔಟ್ಲೈನನ್ನು ಹಾಕ್ಕೊಂಡು ನಂತರ ಒಳಗೆಲ್ಲ ನೀಟಾಗಿ ಫಿಲ್ ಮಾಡ್ಕೊತಾ ಬರಬೇಕು. ನ್ಯಾಚುರಲ್ಲಾಗಿ ಕಾಣೋ ಥರ ಅದನ್ನು ಫಿಲ್ ಮಾಡ್ಕೊತಾ ಬರಬೇಕಾಗತ್ತೆ. ನಂತರ ಐಬ್ರೋಸ್ನ ಎರಡು ತುದಿಯನ್ನು ಕೂಡ ಸ್ವಲ್ಪ ಉದ್ದವಾಗಿ ಎಳಿಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಉದ್ದ ಎಳಿಬೇಕಾಗತ್ತೆ. ಐಬ್ರೋ ಬ್ರಷ್ನ ಸಹಾಯದಿಂದ ಈ ರೀತಿಯಾಗಿ ಬ್ರಷ್ ಮಾಡಬೇಕು. ಈಗ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡೋಣ. ಸಾಮಾನ್ಯವಾಗಿ ಈ ಮೇಕಪ್ಗೆ ಮೆರೂನ್ ಅಥವಾ ರೆಡ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಬೇಕಾಗತ್ತೆ. ನಾನಿಲ್ಲಿ ಮೆರೂನ್ ಕಲರ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ ರೌಂಡ್ ಶೇಪನೆ ಸ್ಟಿಕ್ಕರ್ ಅಥವಾ ಉದ್ದ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಇಟ್ಕೋಬೋದು. ಇದು ಫ್ಯಾಬ್ರಿಕ್ ಪೇಂಟ್. ಇದನ್ನು ಬ್ರಷ್ನಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ. ಸ್ಟಿಕ್ಕರ್ ಕೆಳಗೆ ವಿ ಶೇಪಲ್ಲಿ ಬರೆದು ಒಂದು ಚಿಕ್ಕಿಯನ್ನು ಇಡ್ತಾ ಇದ್ದೀನಿ. ಕೊನೆಯಲ್ಲಿ ಮಕ್ಕಳಿಗೆ ದೃಷ್ಟಿ ಬಟ್ಟನ್ನು ಇಡೋದನ್ನು ಮರಿಬೇಡಿ. ಈಗ ನೋಸ್ ಮೇಲೆ, ಚಿನ್ ಮೇಲೆ ಹೈಲೈಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ಚೀಕ್ ರೋಸನ್ನು ಅಪ್ಲೈ ಮಾಡೋಣ. ಈ ರೀತಿಯಾಗಿ ಕೆನ್ನೆಯ ಮೇಲೆ ಎರಡು ಸೈಡ್ನಲ್ಲೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಕೊನೆಯಲ್ಲಿ ಗೋಲ್ಡನ್ ಕಲರ್ ಹೈಲೈಟರ್, ಇದನ್ನು ಕೆನ್ನೆಯ ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡಿ ಈ ರೀತಿಯಾಗಿ ಡೌನ್ವರ್ಡ್ಸಲ್ಲಿ ಎಳಿಬೇಕಾಗತ್ತೆ. ನಂತರ ನೋಸ್ ಮೇಲೆ, ಚಿನ್ ಮೇಲೆ ಎಲ್ಲ ಅಪ್ಲೈ ಮಾಡ್ಕೋಬೋದು. ಇದರಿಂದ ಫೇಸ್ಗೆ ಒಂದೊಳ್ಳೆ ಶೈನಿಂಗ್ ಸಿಗತ್ತೆ. ಈಗ ಹೇರ್ ಸ್ಟೈಲ್ ಹೇಗಿರಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನೀಗ ಒಂದು ಜುಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ಈ ರೀತಿಯಾದಂಥ ಬನ್ನನ್ನು ಹಾಕ್ತಾ ಇದ್ದೀನಿ, ಹೇರ್ ಬನ್. ಇಲ್ಲಿ ನಾನು ಬನ್ ಹೇರ್ ಸ್ಟೈಲನ್ನು ಹಾಕಿ ಇದಕ್ಕೆ ಯು ಪಿನ್ನನ್ನು ಹಾಕಿ ಸೇಫ್ ಮಾಡ್ತಾ ಇದ್ದೀನಿ. 2-3 ಹತ್ರ ಯು ಪಿನ್ನನ್ನು ಹಾಕಿರ್ತೀನಿ. ನಂತರ ಹೇರ್ಸನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡಿಕೊಂಡು ಕೂಂಬಲ್ಲಿ ಈ ರೀತಿಯಾಗಿ ನೀಟಾಗಿ ಬಾಚ್ಕೋಬೇಕು. ಎಲ್ಲಾದರೂ ಗ್ಯಾಪ್ ಉಂಟಾಗಿ ಬನ್ನೇನಾದರೂ ಕಾಣಿಸ್ತಿದೆಯಾ ಅಂತ ನೋಡ್ಕೋಬೇಕು. ಆ ಗ್ಯಾಪ್ನೆಲ್ಲ ಫಿಲ್ ಮಾಡ್ಕೋಬೇಕು. ನಂತರ ಈ ರೀತಿಯಾದಂಥ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ರಬ್ಬರ್ ಬ್ಯಾಂಡ್ ಈ ರೀತಿ ದೊಡ್ಡದಾಕೊಂಡು ನಡೆಯುತ್ತೆ. ಇಲ್ಲಾಂದರೆ ಸಣ್ಣ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ ಬ್ಲ್ಯಾಕು, ಅದನ್ನು ಕೂಡ ಹಾಕ್ಕೋಬೋದು. ಈಗ ಉಳಿದಿರೋಂಥ ಹೇರ್ಸನ್ನು 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಸುತ್ತುತ್ತಾ ಇದ್ದೀನಿ. ಒಂದು ಕಡೆ ಹೇರ್ಸನ್ನು ಈ ರೀತಿಯಾಗಿ ಸುತ್ತಿ ಕ್ಲಾಕ್ ವೈಸ್ನ ರೀತಿಯಲ್ಲಿ, ಹಾಗೆ ಇನ್ನೊಂದು ಕಡೆ ಹೇರ್ಸನ್ನು ಆ್ಯಂಟಿ ಕ್ಲಾಕ್ ವೈಸ್ನ ರೀತಿಯಲ್ಲಿ ಸುತ್ತುತ್ತಾ ಇದ್ದೀನಿ. ಅಂದರೆ ತುರ್ಬನ್ನು ಈ ರೀತಿಯಾಗಿ ಸುತ್ತಬೇಕಾಗತ್ತೆ. ಸುತ್ತಿದ್ದಾದಮೇಲೆ ಇದಕ್ಕೆ ಹೇರ್ ಪಿನ್ ಅಥವಾ ಯು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಬೇಕಾಗತ್ತೆ. ನೋಡಿ, ಇನ್ನೊಂದು ಭಾಗದ ಹೇರ್ಸನ್ನು ಕೂಡ ಇದೇ ರೀತಿಯಾಗಿ ಸುತ್ತಿ ಅದಕ್ಕೂ ಕೂಡ ಹೇರ್ ಪಿನ್ ಅಥವಾ ಯು ಪಿನ್ ಹಾಕಿ ಸೆಕ್ಯೂರ್ ಮಾಡಬೇಕಾಗತ್ತೆ. ನಂತರ 1-2-3 ಹತ್ರ ಯು ಪಿನ್ಗಳನ್ನು ಹಾಕೋದ್ರಿಂದ ತುರ್ಬು ಚೆನ್ನಾಗಿ ಬಿಗಿ ಬರುತ್ತೆ. ಒಂದು ರಬ್ಬರ್ ಬ್ಯಾಂಡನ್ನು ಕೂಡ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಯಾಕಂದರೆ ಇವ್ರದ್ದು ಹೇರ್ಸು ಸ್ವಲ್ಪ ಉದ್ದ ಇರೋದ್ರಿಂದ ಡ್ಯಾನ್ಸ್ ಮಾಡುವಾಗೆಲ್ಲ ಬಿಗಿಯಾಗಿ ಕೂರಲಿ ಅಂತೇಳಿ ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಹಾಕ್ಕೊಳ್ಳೋಣ. ಇದನ್ನು ಈ ರೀತಿಯಾಗಿ ಕಟ್ಟಿ ದಾರ ಕಾಣದೇ ಇರೋ ರೀತಿಯಾಗಿ ಒಳಗೆ ಸೇರಿಸ್ಬೇಕಾಗತ್ತೆ. ಇದಕ್ಕೆ ಇನ್ನೊಂದು ವೈಟ್ ಫ್ಲವರ್ಸನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಮೇಲ್ಭಾಗದಲ್ಲಿ ಕಟ್ಟಿರ್ತೀನಿ. ಇವರ ಕಾಸ್ಟ್ಯೂಮಿಗೆ ಈ ತುರುಬು ಸಾಕಾಗುತ್ತೆ. ಇದಕ್ಕೆ ಬೇಕು ಅಂದರೆ ಜಡೆಯನ್ನು ಕೂಡ ಫಿಕ್ಸ್ ಮಾಡ್ಕೋಬೋದು. ಜಡೆಗೆ ಒಂದು ದಾರ, ಅಂದರೆ ಆರ್ಟಿಫಿಷಿಯಲ್ ಜಡೆಗೆ ಒಂದು ದಾರವನ್ನು ಕಟ್ಟಿ ತುರುಬಿಗೆ ಸೇರಿಸಿ ಗಂಟು ಹಾಕಿದ್ರೆ ತುರುಬಿನ ಜೊತೆಗೆ ಜಡೆನೂ ಕೂಡ ಫಿಕ್ಸ್ ಆಗುತ್ತೆ. ಅವಾಗ ಇವರ ಕಾಸ್ಟ್ಯೂಮಿಗೆ ತುರುಬು ಮಾತ್ರ ಸಾಕು ಅಂತ ಅಂದಿರೋದ್ರಿಂದ ನಾನು ಇಷ್ಟನ್ನೇ ಹಾಕಿರ್ತೀನಿ. ನೋಡಿ, ಇದು ಭರತನಾಟ್ಯಂ ಕಾಸ್ಟ್ಯೂಮು. ಇದಕ್ಕೆ ಅಂತಾನೆ ಬೇರೆ ರೀತಿಯ ಆಭರಣಗಳಿರುತ್ತೆ.
ಅದನ್ನು ಕೂಡ ನಾನು ಕೊನೆಯಲ್ಲಿ ತೋರಿಸ್ತೀನಿ. ನಾನೀಗ ಬೇರೆ ರೀತಿಯ ಅಂದರೆ ಕ್ಯಾಶುವಲ್ ಆಗಿ ಎಲ್ಲ ಡ್ರೆಸ್ಸಸ್ಗಳಿಗೂ ಕ್ಲಾಸಿಕಲ್ ಡ್ಯಾನ್ಸ್ಗಳಿಗೆ ಹಾಕ್ಕೊಳ್ಬೋದಾದಂಥ ಜ್ಯುವೆಲ್ರೀಸ್ಗಳನ್ನು ಹಾಕಿ ತೋರಿಸ್ತೀನಿ. ಅದರಿಂದ ನಿಮಗೊಂದು ಐಡಿಯಾಸ್ ಕೊಡುತ್ತೆ. ಅಂದರೆ ಈ ರೀತಿಯಾಗಿ ಯಾವುದಾದ್ರು ಫಂಕ್ಷನ್ಗಳಿಗೆ ರೆಡಿ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಹಾಕ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಒಂದು ಲಾಂಗ್ ಸರ, ಹಾಗೆ ಒಂದು ಶಾರ್ಟ್ ಆಗಿರೋವಂಥದ್ದು, ಹಾಗೆ ಒಂದು ನೆಕ್ಲೆಸ್ ಟೈಪಿನ ಸರನ ಹಾಕ್ತಾಯಿದ್ದೀನಿ. ಕಿವಿಗೆ ಜುಮ್ಕಿ ಒಲೆಯನ್ನು ಹಾಕ್ತಾಯಿದ್ದೀನಿ. ನೋಸ್ ಪಿನ್ ಹಾಕ್ತಾಯಿದ್ದೀನಿ. ಹಾಗೆ ಕೊನೆಯಲ್ಲಿ ಬೈತಲೆ ಬಟ್ಟನ್ನು ಹಾಕಿದ್ದೀನಿ. ನೋಡಿ ಕೊನೆಯಲ್ಲಿ ಹೇಗೆ ಕಾಣ್ತಾರೆ ಅಂತ. ನೋಡಿ, ಈ ರೀತಿ ವೈಟ್ ಆ್ಯಂಡ್ ಗೋಲ್ಡ್ ಬೀಡ್ಸ್ ಇರೋವಂಥ ಜ್ಯುವೆಲ್ರಿಗಳನ್ನು ಹಾಕೋದ್ರಿಂದ ಇದು ಎಲ್ಲ ರೀತಿಯಾದಂಥ ಡ್ರೆಸ್ಸು, ಎಲ್ಲ ಕಲರ್ನ ಡ್ರೆಸ್ಗಳಿಗೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಮ್ಯಾಚಿಂಗ್ ಬ್ಯಾಂಗಲ್ಸ್ಗಳನ್ನು ಹಾಕಬೇಕಾಗತ್ತೆ. ಕ್ಲಾಸಿಕಲ್ ಡ್ಯಾನ್ಸ್ಗೆ ಮೇಕಪ್ ಕೂಡ ಈ ರೀತಿಯಾಗಿ ಬ್ರೈಟಾಗಿ ಇರಬೇಕಾಗತ್ತೆ. ಮಕ್ಕಳಿಗೆ ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಇರುವಾಗ ಈ ರೀತಿಯಾದ ಸ್ಟೆಪ್ಗಳನ್ನು ಫಾಲೋ ಮಾಡಿ ಮಕ್ಕಳನ್ನು ಚೆನ್ನಾಗಿ ರೆಡಿ ಮಾಡ್ಬೋದು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುವಾಗಲೂ ಕೂಡ ಏನಾದರೂ ಟ್ರೆಡಿಷನಲ್ ಲುಕ್ ಇರೋವಂಥ ಫ್ಯಾನ್ಸಿ ಡ್ರೆಸ್ಸನ್ನು ಹಾಕಿದ್ದಾಗ ಈ ರೀತಿಯಾಗಿ ಮೇಕಪ್ ಹಾಗೆ ಹೇರ್ ಸ್ಟೈಲನ್ನು ಮಾಡಿ ರೆಡಿ ಮಾಡ್ಬೋದು. ನೋಡಿ, ಇವರು ನನ್ನ ಫ್ರೆಂಡ್ನ ಮಗಳು. ಅವ್ರು ಕೂಡ ಕೊಡವ ಸ್ಯಾರಿಯನ್ನು ಉಡಿಸಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಖುಷಿಯಿಂದ ತಯಾರಾಗಿದ್ದಾರೆ. ಈ ಡ್ರೆಸ್ನಲ್ಲಿ ಮಕ್ಕಳೆಲ್ಲ ಹೇಗೆ ಕಾಣಿಸ್ತಾ ಇದ್ದಾರೆ ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಭರತನಾಟ್ಯಂ ಜ್ಯುವೆಲ್ರೀಸ್ನೆಲ್ಲ ಹಾಕಿದ ಮೇಲೆ ಕಾಸ್ಟ್ಯೂಮ್, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.